ಪಂಚತಾರಾ ಹೋಟೆಲ್ ಬಳಿಕ ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಆಹಾರ ಮತ್ತು ಸುರಕ್ಷತಾ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತಪಾಸಣೆ ವೇಳೆ ಕ್ಲಬ್ಗಳಲ್ಲಿ ಅಧಿಕಾರಿಗಳಿಗೆ ಸಿಕ್ಕಿದ್ದೇನು? ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹದಿನೈದು ದಿವಸಗಳಿಂದ 5 ಸ್ಟಾರ್ ಹೋಟೆಲಿಂದ ಹಿಡಿದು 3 ಸ್ಟಾರ್ ಹೋಟೆಲ್ಗಳು, ಹಾಸ್ಟೆಲ್ಗಳು, ಕ್ಯಾಂಟೀನ್ಗಳು ಎಲ್ಲವೂ ಆದ ನಂತರ ಈಗ ನಿನ್ನೆ ರಾಜಧಾನಿ ಬೆಂಗಳೂರಲ್ಲಿ ಪ್ರಮುಖ 10 ಕ್ಲಬ್ಗಳ ಮೇಲೆ ದಾಳಿಯನ್ನು ಮಾಡಿದ್ರು. ಪ್ರತಿಷ್ಠಿತ ಕ್ಲಬ್ಗಳ ಅಡುಗೆ ಕೋಣೆಯಲ್ಲಿ ಎಲ್ಲೆಂದರಲ್ಲಿ ಬರೀ ಜಿರಳೆಗಳೇ ಕಾಣ್ತಿವೆ. ಕೊಳಕಾಗಿರುವ ಡ್ರಮ್ಗಳಲ್ಲಿ ಅಡುಗೆ ಪದಾರ್ಥಗಳನ್ನು ಸಂಗ್ರಹಿಸಿಡಲಾಗಿದೆ. ಈರುಳ್ಳಿ ಕೊಳೆತು ಹೋಗಿದೆ. ಶುಂಠಿ ತಂದಿಟ್ಟು ಅದೆಷ್ಟೋ ದಿನವಾಗಿದೆಯೋ. ಫ್ರೋಜನ್ ಸ್ಟೋರೇಜ್ಗಳಲ್ಲಂತೂ ಕಿಂಚಿತ್ತು ಸ್ವಚ್ಛತೆಯೇ ಇಲ್ಲ. ಅಬವಾ, ಒಂದೊಂದು ದೃಶ್ಯವೂ ವಾಕರಿಕೆ ತರಿಸುತ್ತೆ. ಬೆಂಗಳೂರಿನ 10 ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಆಹಾರ ಸುರಕ್ಷತೆ ಇಲಾಖೆ ರೇಡ್. ಜಿರಳೆಗಳ ತಾಣ, ಕೊಳೆತು ಹೋಗಿರುವ ಆಹಾರ ಪದಾರ್ಥಗಳ ಡಂಪಿಂಗ್ ಯಾರ್ಡ್. ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ಗಳು ಕಸವನ್ನ ಹಾಕೋ ಡಂಪಿಂಗ್ ಯಾರ್ಡ್ನಂತೆ ಭಾಸ ಆಗ್ತಿವೆ. ಇಂಥ ಕೊಳಕು ಪ್ರದೇಶದಲ್ಲಿ ಆಹಾರ ತಯಾರಿಸಿ ಗ್ರಾಹಕರಿಗೆ ಪೂರೈಸುತ್ತಿದ್ದ ಬೆಂಗಳೂರಿನ 10 ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆ ಮಂಗಳವಾರ ರೇಡ್ ಮಾಡಿದೆ. ಶೇಷಾದ್ರಿ ರಸ್ತೆಯಲ್ಲಿರುವ ಸೆಂಚುರಿ ಕ್ಲಬ್, ಚಿನ್ನಸ್ವಾಮಿ ಸ್ಟೇಡಿಯಂ ಆವರಣದಲ್ಲಿರುವ ಕೆಎಸ್ಸಿಎ ಕ್ಲಬ್, ರೇಸ್ಕೋರ್ಸ್ ಒಳಗಿರುವ ರೇಸ್ಕೋರ್ಸ್ ಕ್ಲಬ್, ಸೇಂಟ್ ಮಾರ್ಕ್ ರಸ್ತೆಯಲ್ಲಿರುವ ಬೌರಿಂಗ್ ಕ್ಲಬ್, ಮ್ಯೂಸಿಯಂ ರಸ್ತೆಯಲ್ಲಿರುವ ಕ್ಯಾಥೋಲಿಕ್ ಕ್ಲಬ್, ವಸಂತ ನಗರದಲ್ಲಿರುವ ಬ್ಯಾಡ್ಮಿಂಟನ್ ಕ್ಲಬ್, ಕಬ್ಬನ್ ಪಾರ್ಕ್ ಒಳಗಿರುವ ಟೆನ್ನಿಸ್ ಕ್ಲಬ್, ವಿಜಯನಗರದಲ್ಲಿರುವ ವಿಜಯನಗರ ಕ್ಲಬ್ ಹಾಗೆ ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಉಳಿದಂತೆ ಮಲ್ಲೇಶ್ವರಂ ಕ್ಲಬ್ ಮೇಲೆ FSSAI ಮತ್ತು ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ತಪಾಸಣೆ ನಡೆಸಿದ್ದಾರೆ. ಹೋಟೆಲ್ ಹೊರಗಡೆಯಿಂದ ನೋಡಿದ್ರೆ ತಳುಕು ಬಳುಕು, ಆದರೆ ಕಿಚನ್ ಒಳ ಹೊಕ್ಕರೆ ಕಾಣೋದೆಲ್ಲ ಕೊಳಕು. ಇದು ಶತಮಾನದ ಇತಿಹಾಸ ಇರುವ ಬೌರಿಂಗ್ ಕ್ಲಬ್ನ ಕಿಚನ್ ಕಹಾನಿ. ಕಿಚನ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ FSSAI ಅಧಿಕಾರಿಗಳು ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಧ್ವಾನಗಳಾಗಿರೋದು ಗೊತ್ತಾಗ್ತಾ ಇದೆ. ಅಂದರೆ ಬೆಂಗಳೂರಲ್ಲಿರುವಂಥ ಪ್ರತಿಷ್ಠಿತ ಬೌರಿಂಗ್ ಕ್ಲಬ್ನ ಕಿಚನ್ನಲ್ಲಿ ಹುಡುಕಾಡಿದಂಥ ಸಂದರ್ಭದಲ್ಲಿ ಕಿಚನ್ನಲ್ಲಿ ಜಿರಳೆಗಳು ಕೂಡ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಅದ್ರ ಜೊತೆಗೆ ಈ ಚಿಕನ್ ಮಾಂಸಾಹಾರಕ್ಕೆ ಒಂದು ಮಸಾಲೆಯನ್ನು ಮಿಕ್ಸ್ ಮಾಡಿ ಏನು ಇಟ್ಟಿರ್ತಾರೆ ಅದನ್ನು ಬೇಕಾಬಿಟ್ಟಿಯಾಗಿ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಹೇಗೆ ಬೇಕೋ ಹಾಗೆ ಮಿಕ್ಸ್ ಮಾಡಿ ಬಿಟ್ಟಿದ್ದಾರೆ. ಜೊತೆಗೆ ಅಲ್ಲೇ ಒಂದಿಷ್ಟು ಜಿರಳೆಗಳೆಲ್ಲವೂ ಕೂಡ ಓಡಾಡ್ಕೊಂಡಿರುವಂಥದ್ದು. ಹಾಗಾಗಿ ಇದು ಎಲ್ಲ ಒಂದು ಕಡೆಗೆ ಯಾರು ಬಂದು ಊಟವನ್ನು ಮಾಡ್ತಾರೆ ಅವರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುವಂತಹ ರೀತಿಯಲ್ಲಿ ಕಿಚನ್ಗಳಿರುವಂಥದ್ದು. ಇನ್ನಿದು ಕ್ರಿಕೆಟ್ ಪ್ರೇಮಿಗಳ ನೆಚ್ಚಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ KCA ಕ್ಲಬ್. ಇಲ್ಲಿ ಆಹಾರ ಸುರಕ್ಷತೆ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ. ಕಿಚನ್ನಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ಗಳನ್ನು ಬಳಸಲಾಗ್ತಿದೆ. ಡ್ರೈನೇಜ್ ಬ್ಲಾಕ್ ಆಗಿ ದುರ್ವಾಸನೆ ಬರ್ತಿದೆ. ಪ್ಯಾಕಿಂಗ್ ಡೇಟ್, MRP ಇಲ್ಲದ ಬೇಳೆ, ಜಿಲೇಬಿ ಮೀನುಗಳು ಪತ್ತೆಯಾಗಿವೆ. ಫ್ರೋಜನ್ ಸ್ಟೋರೇಜ್ ರೂಮ್ನಲ್ಲಿ ವೆಜ್ ನಾನ್ ವೆಜ್ಗಳನ್ನು ಒಟ್ಟಿಗೆ ಇರಿಸಲಾಗಿದೆ. ಪಾತ್ರೆ ತೊಳೆಯಲು ಬಿಸಿ ನೀರಿನ ವ್ಯವಸ್ಥೆ ಇಲ್ಲದನ್ನ ಕಂಡು ಅಧಿಕಾರಿಗಳು ಗರಂ ಆಗಿದ್ರು. ಸೆಂಚುರಿ ಕ್ಲಬ್ ಮತ್ತು ಬೌರಿಂಗ್ ಕ್ಲಬ್ಗಳಿಗೆ FSSAI ನೋಟಿಸ್. ಆರೋಗ್ಯ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳ ದಾಳಿ ವೇಳೆ ಅವಧಿ ಮೀರಿದ ಮಾಂಸ ಪತ್ತೆಯಾಗಿದೆ. ಹೀಗಾಗಿ ಸೆಂಚುರಿ ಕ್ಲಬ್ ಮತ್ತು ಬೌರಿಂಗ್ ಕ್ಲಬ್ಗೆ FSSAI ನೋಟಿಸ್ ಜಾರಿಗೊಳಿಸಿದೆ. ಇಂಥ ಬೇಜವಾಬ್ದಾರಿಯ ಬೆನ್ನಲ್ಲೇ ಆಹಾರ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಮುಂದಿನ 15 ದಿನ ರಾಜ್ಯಾದ್ಯಂತ ಹೋಟೆಲ್, ಕ್ಲಬ್, ಪಬ್ಗಳಲ್ಲಿ ವಿಶೇಷ ಕಾರ್ಯಾಚರಣೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಇನ್ನು ದಾಳಿ ಬೆನ್ನಲ್ಲೇ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ಆರೋಗ್ಯ ಸಚಿವ UT ಖಾದರ್, ಕ್ಲಬ್ಗೆ ಬರೋರು ಸೂಟ್ ಹಾಕಿದ್ದಾರಾ ನೋಡೋದಲ್ಲ, ಕಿಚನ್ಗಳನ್ನು ನೋಡ್ಕೊಳ್ಬೇಕು ಅಂತ ಖಡಕ್ ವಾರ್ನ್ ಮಾಡಿದ್ದಾರೆ. ಅದಕ್ಕೆ ಕ್ಲಬ್ಗೆ ಬರುವಾಗ ಚಪ್ಪಲ್ ಹಾಕಿದಾನ, ಶೂ ಹಾಕಿದಾನ, ಅಥವಾ ಲುಂಗಿ ಇಟ್ಟಿದ್ದಾರ ಅಥವಾ ಸೂಟ್ ಹಾಕಿದಾರ ಅಂತ ನೋಡೋದಲ್ಲ, ನಿಮ್ಮ ಕಿಚನನ್ನು ಸ್ವಲ್ಪ ನೋಡಬೇಕಂತ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತೇವೆ. ಎಲ್ಲ ಕಡೆ ಪ್ರತಿಯೊಂದು ಕಡೆ ಕೂಡ ನಮಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ಸೊ ಯಾರಾದರೂ ಕಸ್ಟಮರ್ಸ್ ಹೋದರೆ ಅವ್ರಿಗೆ ಏನಾದರೂ ಸ್ವಲ್ಪ ಮಟ್ಟಿನ ಅದರಲ್ಲಿ ಸಂಶಯ ಬಂದರೆ, ಅದು ಸ್ಮೆಲ್ಲಲ್ಲಿರಲಿ, ಅವ್ರ ಪ್ರಿಪ್ರೇಷನಲ್ಲಿ ಇನ್ನೊಂದಿರಲಿ, ತಕ್ಷಣ ಅದಕ್ಕೆ ಅವ್ರೇನಾದರೂ ನಮಗೆ QR ಕೋಡ್ಗೆ ಸ್ಕ್ಯಾನ್ ಮಾಡಿ ಕಳಿಸಿದರೆ ಅಧಿಕಾರಿಗಳು ಅವ್ನು ಹೋಗಲೇಬೇಕು, ಅಲ್ಲಿ ಸ್ಯಾಂಪಲ್ ತಗೊಳ್ಳೇಬೇಕು, ಅದನ್ನು ಕಳಿಸಲೇಬೇಕು. ಕಳಿಸದಿದ್ದರೆ ನಮಗೆ ರೆಕಾರ್ಡ್ ಬರ್ತದೆ, ಎಷ್ಟು ಕಂಪ್ಲೇಂಟ್ ಬಂದಿದೆ, ಇವರು ಎಷ್ಟು ಕಡೆ ಹೋಗಲಿಲ್ಲ, ಯಾಕೆ ಹೋಗಲಿಲ್ಲ ಅಂತ ಹೇಳಿಕೊಂಡು ಅದನ್ನು ವೆರಿಫೈ ನಾವು ಖಂಡಿತ ಮಾಡಿ ಇವತ್ತು ಮಾಡುವಂಥದ್ದು. ಈಗ ನಮಗೇನಿದೆ, ನಮ್ಗೆ ಅವ್ರಿಗೆ ವ್ಯಾಪಾರ ಜಾಸ್ತಿ ಆಗಬೇಕನ್ನೋ ಉದ್ದೇಶ, ಅವ್ರ ವ್ಯಾಪಾರ ಕಡಿಮೆ ಆಗಬಾರ್ದು, ಜಾಸ್ತಿ ಆಗಬೇಕು. ಮತ್ತು ತಿಂದು ಅವರ ಆರೋಗ್ಯ ಕೂಡ ನಾವು ನೋಡಿಕೊಳ್ಬೇಕು, ಅದು ಇಂಪಾರ್ಟೆಂಟ್. ಕಳೆದ ಒಂದು 20-25 ದಿವಸ ಒಳಗಡೆ ವಿವಿಧ ಕಡೆ ನಾವು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇವತ್ತು ನಾವು ಕೆಲವೊಂದು ಲೋಪದೋಷ ಕಂಡು ಬಂದಿದ್ದೇವೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿ
ಸ್ಪಷ್ಟವಾಗಿ ಯಾವ ರೀತಿ ಆ ಒಂದು ಹೋಟೆಲ್ನವರು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಥವಾ ಕ್ಲಬ್ಬಿನವರು ಯಾವ ರೀತಿ ತಮ್ಮ ಆ ಒಂದು ಕಿಚನನ್ನು ಮತ್ತು ಆಹಾರ ತಯಾರು ಮಾಡೋ ವ್ಯವಸ್ಥೆ ಮಾಡಬೇಕು ಎಲ್ಲ ಕೂಡ ಚರ್ಚಿಸಿ ಸ್ಪಷ್ಟವಾದ ನಿರ್ದೇಶನ ಕೊಡಲಿಕ್ಕೆ ನಾವು ಇದ್ದೇವೆ. ಹೀಗೆ ಹೋಟೆಲ್ ಉದ್ಯಮಿಗಳಿಗೆ ಸಚಿವರು ಖಡಕ್ ಎಚ್ಚರಿಕೆ ನೀಡಿದ್ದು ಇನ್ಮುಂದೆಯೂ ದಾಳಿ ಮುಂದುವರಿಯುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಇನ್ನೊಂದು ಕಡೆ ನಕಲಿ ಕಾಸ್ಮೆಟಿಕ್ಸ್ ವಿರುದ್ಧವೂ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಸಮರ ಸಾರಿದೆ. ವಿನಯ್ ಕುಮಾರ್ ಜೊತೆ ರಾಚಪ್ಪ, TV9 ಬೆಂಗಳೂರು.